420 ಕೋಟಿ ಖರ್ಚು ಮಾಡಿ ಜಾತಿ ಸಮೀಕ್ಷೆ ಮಾಡಿದ್ರು. ಅದು ರಿಸಲ್ಟ್ ಏನಾಯಿತು? ನಿಮ್ಗೆ ಯಾಕೆ ಬೇಕದು? ಜಾತಿ ನಿರ್ಮೂಲನೆ ಆಗಬೇಕು ಅಂತ ಹೇಳ್ತಾರೆ. ಆದರೆ ಇದೇ ಪೊಲಿಟಿಷಿಯನ್ಗಳು ನಮ್ಗಳಿಗೆ ಜಾತಿ ಹುಚ್ಚನ ಎಷ್ಟು ಹಿಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರೋ ನಮ್ಮ ಜಾತಿಯವರು CM ಆದ್ರು ಅಥವಾ ಮಿನಿಸ್ಟರ್ ಆದ್ರು ಅಂದರೆ ನಾವಾಗಿರೋ ರೀತಿ ಖುಷಿ ಪಡ್ತಾ ಇದೀವಿ. ಒಂದು ಜಾತಿಯ ಫಂಕ್ಷನ್ ಮಾಡ್ತಾರೆ, ಸಮಾವೇಶ ಮಾಡ್ತಾರೆ, ಪ್ರೈಸ್ ಕೊಟ್ಬಿಟ್ಟು ಮನೆಗೆ ಕಳಿಸ್ತಾರೆ, ನಾವುಗಳು ಚಪ್ಪಳೆ ಹೊಡೆದ್ಬಿಟ್ಟು ಮನೆಗೆ ಬರ್ತೀವಿ. ಅವ್ರುಗಳಿಗೆ ಏನು ಯೂಸು? ಪೊಲಿಟಿಷಿಯನ್ಗಳಿಗೆ ಜಾತಿ ಮೇಲೆ ಏನಕ್ಕೆ ಇಷ್ಟೊಂದು ವ್ಯಾಮೋಹ? 60-70 ವರ್ಷಗಳಿಂದ ಒಂದೇ ಫ್ಯಾಮಿಲಿ ಆಳ್ತಾ ಇರಲಿ, ಸ್ಟಿಲ್ ಅವ್ರಿಗೆ ಜೈ ಅಂತೀವಿ, ಯಾಕೆಂದ್ರೆ ಅವ್ರು ನಮ್ಮ ಜಾತಿಯವರು. ಅವ್ರು ಎಷ್ಟೇ ಹಗರಣ ಮಾಡಲಿ, ಸ್ಟಿಲ್ ಅವ್ರಿಗೆ ಜೈ ಅಂತೀವಿ, ಯಾಕೆಂದ್ರೆ ನಮ್ಮ ಜಾತಿಯವರು. ಅವ್ರು ಕೆಲಸನೇ ಮಾಡೋದು ಬೇಡ, ಸುಮ್ಮನೆ ಕುತ್ಕೊಂಡು ಎದ್ದೋಗ್ಲಿ, ಸ್ಟಿಲ್ ಅವ್ರಿಗೆ ಜೈ ಅಂತೀವಿ, ಯಾಕೆಂದ್ರೆ ಅವ್ರು ನಮ್ಮ ಜಾತಿಯವರು. ಜಾತಿ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಈ ಪೊಲಿಟಿಷಿಯನ್ಗಳಿಗೆ? ಇದನ್ನ ಎಸ್ಸಿ ಬಲಗೈ ಕೋಟಾದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ರೆಡ್ಡಿ ಒಕ್ಕಲಿಗ ಸಮುದಾಯ ರಾಮಲಿಂಗಾರೆಡ್ಡಿ, ಮುಸ್ಲಿಂ ಕೋಟಾದಿಂದ ಯುಟಿ ಖಾನ್. ಅವ್ರುಗಳಿಗೆ ಇಂಕ್ರಿಮೆಂಟ್ ಸಿಗುತ್ತೆ ಜಾತಿ ಆಧಾರದ ಮೇಲೆ, ಅವ್ರುಗಳಿಗೆ ಪ್ರಮೋಷನ್ ಸಿಗೋದು, ಅವ್ರುಗಳಿಗೆ ಅಧಿಕಾರ ಸಿಗೋದು ಜಾತಿ ಆಧಾರದ ಮೇಲೆ. ಯಾಕೆಂದ್ರೆ ನೀವುಗಳು ಓಟ್ ಹಾಕ್ತಿರೋದು ಜಾತಿ ಆಧಾರದ ಮೇಲೆ. ಯಾವುದೇ ಜಾತಿ ಲೀಡರ್ ಆಗಿರಲಿ, ಅವ್ರುಗಳಿಗೆ ಸಿಗೋಂಥ ಫೆಸಿಲಿಟಿಗಳು, ಅವರು ಯೂಸ್ ಮಾಡೋಂಥ ಹಾಸ್ಪಿಟಲ್, ಅವರ ಮಕ್ಕಳುಗಳು ಹೋಗೋಂಥ ಪ್ರೈವೇಟ್ ಸ್ಕೂಲು, ಜಾತಿಯ ಪ್ರತಿಯೊಬ್ಬ ಸಾಮಾನ್ಯನಿಗೂ ಸಿಗೋಂಥ ಮಾಡಬೇಕು. ಅವಾಗ ನಾವು ಅವ್ರನ್ನ ಜಾತಿ ಲೀಡರ್ ಅಂತ ಒಪ್ಕೋಬೋದು. ಇವ್ರು ಏನು ಮಾಡ್ತಾ ಇದ್ದಾರೆ?